ಎಲ್ಲೆಲ್ಲೂ ಮಳೆ, ಎಲ್ಲೆಲ್ಲೂ ಪ್ರವಾಹ, ಊರಿಗೆ ಊರೇ ಕೊಚ್ಚಿಕೊಂಡು ಹೋಗುತ್ತಿರುವಂತಹ ಆಘಾತಗಳು ಇದೀಗ ಎದುರಾಗುತ್ತಿವೆ. ಇನ್ನು ಇದೇ ಸಮಯದಲ್ಲಿ ಆ ಒಂದು ತಾಣದಲ್ಲಿ ಕಲ್ಕಿಯ ಜನನ ಆಗಿದೆ ಎಂಬ ಮಾತು. ಇಂತಹ ನಾನಾ ಚಕಿತಕಾರಿ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಕೆಲ ಗ್ರಂಥಗಳ ಪ್ರಕಾರ ಕಲಿಯುಗ ಮುಕ್ತಾಯವಾಗಿದೆ. ಇದು ಯುಗ ಪರಿವರ್ತನೆಯ ಸಮಯವಾಗಿದೆ. ಸತ್ಯಯುಗದ ಆರಂಭವಾಗಿದೆ. ಇನ್ನು ಪರಿವರ್ತನೆಯ ಸಮಯವು ಘನಘೋರವಾಗಿರುತ್ತೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಡೀ ಏಷ್ಯಾ ಖಂಡವನ್ನ ವರುಣರಾಯ ಆಕ್ರಮಿಸಿಬಿಟ್ಟಿದ್ದಾನೆ. ಅತಿ ಕೋಪದಿಂದ ಆರ್ಭಟಿಸುತ್ತಿದ್ದಾನೆ. ಪ್ರವಾಹಗಳನ್ನ ಸೃಷ್ಟಿಸಿ ಜೀವಗಳನ್ನ ಬಲಿ ಪಡೆಯುತ್ತಿದ್ದಾನೆ. ಇಡೀ ಮನುಕುಲದಲ್ಲಿ ಭಯವನ್ನ ಸೃಷ್ಟಿಸುತ್ತಿದ್ದಾನೆ. ಇದೇ ನೋಡಿ ಪ್ರಳಯ ಅಂತ ಹೇಳುತ್ತಿದ್ದಾನೆ. ಮಾನವ ಸೃಷ್ಟಿಯನ್ನ ಧ್ವಂಸ ಮಾಡುತ್ತಿರುವ ಪ್ರಳಯಕಾರಿ ಮಳೆಯು ಜನಜೀವನವನ್ನ ಅಸ್ತವ್ಯಸ್ತಗೊಳಿಸುತ್ತಿದೆ. ಜನರನ್ನ, ಜಾನುವಾರುಗಳನ್ನ ಬಲಿ ಪಡೆಯುತ್ತಿದೆ. ಇನ್ನು ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ರಾತ್ರೋರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ, ಭೂಕುಸಿತದಿಂದಾಗಿ ಮಂಡಕೈ, ಚೂರಲ್ಮಲ, ಅತ್ತಮಾಲ, ನೂಲ್ ಫೌಜು ಗ್ರಾಮಗಳು ಭೂ ಸಮಾಧಿಯಾಗಿ ಬಿಟ್ಟಿವೆ. ಸಾವಿನ ಸಂಖ್ಯೆ 350 ಮೀರಿವೆ. ಬದುಕುಳಿದವರ ಆಕ್ರಂದನ ಗಗನವನ್ನ ಮುಟ್ಟಿದೆ. ದೇವರ ನಾಡಾದ ಕೇರಳ ತನ್ನ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿ. ಆದರೆ ಅಂತಹ ಸೌಂದರ್ಯಕ್ಕೆ ಆಗಾಗ ದೃಷ್ಟಿಯಾಗುವಂತೆ ಕಾಣುತ್ತೆ. ಜಲಪ್ರಳಯದಿಂದ, ಗುಡ್ಡಗಳ ಕುಸಿತದಿಂದಾಗಿ ಜನಜೀವನ ಕೊಚ್ಚಿಕೊಂಡು ಹೋಗುವಂತಹ ದಾರುಣ ಘಟನೆಗಳು ದೇವರ ನಾಡಲ್ಲಿ ಆಗಾಗ ಸಂಭವಿಸುತ್ತಲೇ ಇರುತ್ತವೆ. ನಮಗೆ ಹೆಂಗ್ ಜೀವನಕ್ಕೂ ನಮ್ಗೆ ಗೊತ್ತಿರ 12 ಸೈಜ್ ನಮ್ಮ ಬ್ರದರ್ ಮನೆ. ತಂಗಿನ ಎತ್ಕೊಂಡು ಹೋಗೋದ್ರೆ ಒಳಗಡೆ ಅಕ್ಕ ಐತೆ, ಇಬ್ರು ಬಾಡಿ ಒಳಗಡೆ ಇದೆ. ಸುಂದರ ನಾಡಾದ ಕೇರಳ ರಾಜ್ಯವು ವಿಚಿತ್ರವೆಂಬಂತೆ ಕೆಲವು ವಿಚಿತ್ರಗಳಿಗೆ ಸಾಕ್ಷಿಯಾಗಿವೆ. ಅಂತಹ ಸಾಕ್ಷಿಗಳಲ್ಲಿ ಒಂದು ಲಕ್ಷಾಂತರ ಜನರನ್ನ ಬಲಿ ಪಡೆದ ಕೊರೋನಾ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಕಾಣಿಸಿಕೊಂಡಿದ್ದ ಇದೇ ಕೇರಳ ರಾಜ್ಯದಲ್ಲಿ. ಇನ್ನು ಇಡೀ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ವಿಚಿತ್ರ ಎದುರಾಯಿತು. ಅಂತಹ ವಿಚಿತ್ರ ಎದುರಾಗಿದ್ದು ಕೇರಳ ರಾಜ್ಯದಲ್ಲೇ. ಇದೀಗ ಗುಡ್ಡ ಕುಸಿತದಿಂದ 100 ಜನರು ಸಾವನ್ನಪ್ಪಿರುವ ವಯನಾಡ್ ಜಿಲ್ಲೆಯಲ್ಲೇ. ಇನ್ನು ಊಹೆಗೂ ನಿಲುಕದ ಅಂತಹ ವಿಚಿತ್ರವಾದರೂ ಏನು ಅಂದ್ರೆ, ಅದು 1957ನೇ ಇಸವಿ ಜುಲೈ ತಿಂಗಳು. ವಯನಾಡು ಜಿಲ್ಲೆಯಲ್ಲಿ ಜನಜೀವನ ಎಂದಿನಂತೆ ಸಾಗಿತ್ತು. ಇದ್ದಕ್ಕಿದ್ದಂತೆ ಮಳೆ ಆರಂಭವಾಯಿತು. ಮಳೆ ಆರಂಭವಾದ ನಂತರ ಜನರು ಇದ್ದಕ್ಕಿದ್ದಂತೆ ಭಯದೊಂದಿಗೆ ಕಿರುಚಾಡಲು ಆರಂಭಿಸಿದ್ರು. ಅದಕ್ಕೆ ಕಾರಣ ಏನು ಅಂದ್ರೆ, ಬೀಳಲು ಆರಂಭಿಸಿದ ಮಳೆ ವಿಚಿತ್ರವಾಗಿದ್ದದ್ದು. ಮಳೆಯ ಹನಿಗಳು ರಕ್ತದಂತೆ ಇದ್ದದ್ದು. ನೋಡುತ್ತಿದ್ದಂತೆ ಇಡೀ ಪ್ರದೇಶವು ಕೆಂಪಾಗಿ ಹೋಗಿದ್ದು, ರಕ್ತಮಯವಾದಂತೆ ಕಾಣಿಸಲು ಆರಂಭಿಸಿತ್ತು. ವಿಜ್ಞಾನಿಗಳು ನಾನಾ ರೀತಿಯ ವಿವರಣೆಗಳನ್ನು ಕೊಟ್ಟರು. ಉಲ್ಕೆಯ ಪುಡಿ ಮಿಶ್ರಿತ ಮಳೆ ಅಂದರು. ಇನ್ನು ಕೆಲವರು ಪಾಚಿಯ ಕೆಂಪು ಕಣಗಳು ಮಳೆಯಲ್ಲಿ ಮಿಶ್ರಣಗೊಂಡು ಮಳೆಯ ಹನಿಗಳು ರಕ್ತಮಯವಾಗಿ ಕಾಣಿಸಿಕೊಂಡಿವೆ ಅಂತ ಹೇಳಿದರು. ಆದರೆ ನಿಖರವಾದ ಕಾರಣವೂ ಸಿಗಲೇ ಇಲ್ಲ.
ಇನ್ನು ಇಂತಹದ್ದೇ ರಕ್ತ ಮಳೆ 2001ನೇ ಇಸವಿಯಲ್ಲಿ ಕೇರಳದಲ್ಲಿ ಸುರಿಯಲಾರಂಭಿಸಿತು. ಅಂತಹ ರಕ್ತ ಮಳೆಯಿಂದಾಗಿ ಜನರು ಬಿಚ್ಚು ಬಿದ್ದರು. ಮನೆಗಳೆಲ್ಲ ರಕ್ತಮಯ, ರಸ್ತೆಗಳೆಲ್ಲ ರಕ್ತಮಯ, ಮರಗಿಡಗಳು ರಕ್ತಮಯ ವರ್ಣ. ಆ ಸಮಯದಲ್ಲಿ ಕೇರಳದ ಕೆಲವೊಂದು ಪ್ರದೇಶಗಳಲ್ಲಿ ಸುರಿದಂತಹ ಮಳೆಯ ನೀರು ಯಥಾವತ್ ರಕ್ತದಂತಿತ್ತು. ಮನೆಗಳ ಮುಂದೆ ನಿಂತ ರಕ್ತವರ್ಣದ ನೀರನ್ನು ನೋಡಲಾರದೆ ಆ ರಕ್ತವರ್ಣದ ನೀರನ್ನು ಕೂಡಲೇ ಬಕೆಟ್ಗಳಲ್ಲಿ ತುಂಬಿಕೊಂಡು ದೂರ ಹಾಕಿ ಬರಲಾರಂಭಿಸಿದರು. ಕೇರಳದ ಕೆಲ ಪ್ರದೇಶಗಳಲ್ಲಿ ಸುರಿದ ರಕ್ತವರ್ಣದ ಮಳೆಯು ಇಡೀ ಜಗತ್ತಿನಲ್ಲಿ ಚರ್ಚೆಗೆ ಗ್ರಾಸವಾಯಿತು. ನಾನಾ ರೀತಿಯ ಲೆಕ್ಕಾಚಾರಗಳಿಗೆ ಕಾರಣವಾಯಿತು. ಅಂತಹ ಚರ್ಚೆಗಳು, ಲೆಕ್ಕಾಚಾರಗಳು ಆತಂಕವನ್ನು ಉಂಟು ಮಾಡಲು ಆರಂಭಿಸಿದವು. ಈ ಸಮಯದಲ್ಲಿ ರಕ್ತವರ್ಣದ ಮಳೆಯು ಭೌತಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ಗಾಡ್ಫ್ರೀ ಲೂಯಿಸ್ರಲ್ಲಿ ಕುತೂಹಲವನ್ನು ಉಂಟು ಮಾಡಿತು. ಜಗತ್ತಿನಲ್ಲಿ ಎಲ್ಲೆಲ್ಲೂ ಸುರಿಯದ ರಕ್ತವರ್ಣದ ಮಳೆಯು ಇಲ್ಲೇ ಏಕೆ ಸುರಿಯಿತು? ರಕ್ತವರ್ಣದ ಮಳೆಯ ನೀರಿನಲ್ಲಿ ಅಡಗಿರುವ ನಿಗೂಢತೆಯಾದರೂ ಏನೆಂಬ ಪ್ರಶ್ನೆಗಳನ್ನು ಹಿಡಿದು ಗಾಡ್ಫ್ರೀ ಲೂಯಿಸ್ ರವರು ಶೋಧನೆಗೆ ಮುಂದಾದರು. ನಾನಾ ಪ್ರದೇಶಗಳಲ್ಲಿ ಸಂಗ್ರಹಿಸಿದ ರಕ್ತವರ್ಣದ ನೀರನ್ನು ಹಿಡಿದು ಪರೀಕ್ಷೆಗೆ ನಿಂತ ಡಾಕ್ಟರ್ ಗಾಡ್ಫ್ರೀ ಲೂಯಿಸ್ ರವರಿಗೆ ಮೊದಲಿಗೆ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ರಕ್ತವರ್ಣದ ನೀರಿನ ಕಣಗಳಿಗೆ ಜೀವ ಇದೆ ಎಂಬುದು ದೃಢವಾಗಿತ್ತು. ಅಂತಹ ಸಂಗತಿ ದೃಢವಾದ ನಂತರ DNA ಪರೀಕ್ಷೆ ನಡೆಸಲಾಯಿತು. ರಕ್ತಮಳೆಯ ಕಣಗಳನ್ನು DNA ಪರೀಕ್ಷೆಗೆ ಒಳಪಡಿಸಿದ ನಂತರ ಜೀವಿಯ ರಕ್ತದ ಯಾವ DNA ಗುಣವೋ ಅದರಲ್ಲಿ ಕಂಡುಬರಲಿಲ್ಲ. ರಕ್ತಮಳೆಯ ಕಣದಲ್ಲಿ ನಿಖರವಾಗಿ ಏನಿದೆ ಎಂಬುದು ತಿಳಿಯಲಿಲ್ಲ. ಜಗತ್ತಿನಲ್ಲಿ ಆರಂಭವಾದ ರಕ್ತಮಳೆಯ ಕುರಿತಾದ ಚರ್ಚೆಯು ನಿಲ್ಲಲಿಲ್ಲ. ಇನ್ನು ರಕ್ತಮಳೆಯ ಕುರಿತಾಗಿ ನಾನಾ ವಲಯದಿಂದ ನಾನಾ ಉತ್ತರಗಳು, ಮಾತುಗಳು ಕೇಳಿ ಬರಲಾರಂಭಿಸಿದವ. ಹಾಗೆ ಕೇಳಿಸಲು ನಿಂತ ಮಾತುಗಳೇ ರಕ್ತಮಳೆಯ ಹನಿಗಳು ಆಕಾಶದಿಂದ ಸುರಿದ ಸೂಕ್ಷ್ಮಾಣುಜೀವಿಗಳಾಗಿವೆ. ಮುಂದೆ ಆ ಸೂಕ್ಷ್ಮಾಣುಜೀವಿಗಳೇ ಜೀವ ಪಡೆಯುತ್ತವೆ. ಹೊಸ ಸಂಕುಲವು ಆರಂಭವಾಗುತ್ತೆಂಬುದು. ಕೇರಳದಲ್ಲಿ ಸುರಿದಂತಹ ರಕ್ತಮಳೆಯ ಬಗ್ಗೆ ಇಡೀ ಜಗತ್ತಿನಲ್ಲಿ ಚರ್ಚೆ ಮುಂದುವರಿಯಿತು. ಇಂದಿಗೂ ಸಹ ಅಂತಹ ಚರ್ಚೆ ಮುಂದುವರೆದಿದೆ. ವಿಜ್ಞಾನಿಗಳಿಗೆ ಉತ್ತರಿಸಲಾಗದಂತಹ ಪ್ರಶ್ನೆಯಾಗಿ ಕಾಡುತ್ತಿದೆ. ಇನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಆ ಭವಿಷ್ಯವಾದರೂ ಏನು ಅಂದ್ರೆ, ಯುಗಾಂತ್ಯದ ವೇಳೆ ರಕ್ತದ ಮಳೆಯು ಸುರಿಯುತ್ತೆಂಬುದು. ಅದು ಇಲ್ಲಿಗಾಗಲೇ ಕೇರಳದಲ್ಲಿ ಸಂಭವಿಸಿರುವುದು. ಅಂತಹ ರಕ್ತವರ್ಣದ ಮಳೆಯು ಯುಗಾಂತ್ಯವನ್ನ ಸೂಚಿಸುತ್ತಿರುವುದು. ಇನ್ನು ಭಾರತಕ್ಕೆ ಸಂಬಂಧಪಟ್ಟಂತೆ ಅಂತರ್ ಸರ್ಕಾರಿ ಸಮಿತಿಯಿಂದ ಒಂದು ವರದಿಯು ಹೊರಬಂದಿದೆ. ಆ ವರದಿಯ ಪ್ರಕಾರ ಅತಿಯಾದ ಆಧುನೀಕರಣದ ಪ್ರತಿಫಲವಾಗಿ ಕೆಲ ದಶಕಗಳ ನಂತರ ಭಾರತದ ಕರಾವಳಿ ತೀರದ 12 ನಗರಗಳು ಆಪತ್ತಿಗೆ ಸಿಲುಕಲಿವೆ ಎಂಬುದು. ವರದಿಯ ಪ್ರಕಾರ ಚಂಡಮಾರುತಗಳ ಆಕ್ರಮಣದಿಂದಾಗಿ ಮುಂದಿನ ದಿನಗಳಲ್ಲಿ ಬೆಂಗಳೂರು, ಡೆಲ್ಲಿ, ಕೊಚ್ಚಿ, ಹೈದರಾಬಾದ್ ಸೇರಿದಂತೆ ನಾನಾ ನಗರಗಳು 3 ರಿಂದ 4 ಅಡಿ ನೀರಿನಲ್ಲಿ ಮುಳುಗಡೆಯಾಗಲಿದೆ ಎಂಬುದು. ಇದೀಗ ವೈಜ್ಞಾನಿಕ ವರದಿಗಳು ಬಯಲು ಮಾಡುತ್ತಿರುವ ಸಂಗತಿಗಳನ್ನ ಕಾಲಜ್ಞಾನಿಗಳು ಶತಮಾನಗಳ ಹಿಂದೆಯೇ ಬಯಲು ಮಾಡಿಬಿಟ್ಟಿದ್ದಾರೆ. ಕಾಲಜ್ಞಾನಿಗಳಾದ ಅಂಬರೀಷ ವರ್ಮರ ಪ್ರಕಾರ ಮುಂದಿನ ದಿನಗಳಲ್ಲಿ ಚೆನ್ನೈನ ಸಮುದ್ರದಲ್ಲಿ ಏಳುವ ಭಾರೀ ಚಂಡಮಾರುತದಿಂದಾಗಿ ಚೆನ್ನೈ ಸಮುದ್ರವು ಕೋಲಾರದ ಮುಳಬಾಗಿಲಿನವರೆಗೆ ಬರುತ್ತೆಂಬುದು. ಹಾಗೆ ಬರುವ ಸಮುದ್ರದ ರಭಸಕ್ಕೆ 100 ಊರುಗಳು ಜಲಸಮಾಧಿಯಾಗುತ್ತವೆಂಬುದು. ಅವಧೂತ ಅಂಬರೀಷ್ ವರ್ಮರು ನುಡಿದಿರುವ ಆ ಒಂದು ಭವಿಷ್ಯವಾಣಿಯ ಪ್ರಕಾರ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಒಂದು ವಿಚಿತ್ರ ನಡೆಯುತ್ತೆ. ಬೆಂಗಳೂರಿನಲ್ಲಿ ಸಂಭವಿಸುತ್ತೆಂದು ಅಂಬರೀಷ್ ವರ್ಮರ ಭವಿಷ್ಯವಾಣಿಯ ಪ್ರಕಾರ ಬೆಂಗಳೂರಿನ MG ರಸ್ತೆಯಲ್ಲಿ ದೊಡ್ಡದಾದ ಬಿರುಕು ಕಾಣಿಸಿಕೊಳ್ಳುತ್ತೆ. ಅಂಬರೀಷ್ ವರ್ಮರ ಪ್ರಕಾರ ಬೆಂಗಳೂರಿನ MG ರಸ್ತೆಯಲ್ಲಿ ಕಾಣಿಸಿಕೊಳ್ಳುವ ದೊಡ್ಡದಾದ ಬಿರುಕು ಮಗದಷ್ಟು ದೊಡ್ಡದಾಗಿ ಬಿಡುತ್ತೆ. ಆನಂತರ ಅಲ್ಲೊಂದು ನದಿಯು ಉಕ್ಕಿ ಹರಿಯುತ್ತೆ.
ಇಂಗ್ಲೆಂಡ್ನ ಥೇಮ್ಸ್ ನದಿಯಂತೆ ಕಾಣಿಸಿಕೊಳ್ಳುತ್ತೆಂಬುದು. ಇನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಸೂಚಿಸಿರುವ ಆ ಒಂದು ಕಟ್ಟುನಿಟ್ಟಿನ ನಿಯಮವನ್ನು ಪಾಲಿಸಿದ ಇಂಜಿನಿಯರ್ ಅಶೋಕ್ ರವರಿಗೆ ಒಂದು ಚಕಿತ ಎದುರಾಯಿತಂತೆ. ಎದುರಾಗಿರುವ ಚಕಿತವೇ ಕಲ್ಕಿ ಅವರ ಜನನ ಭೂಮಿಯ ಮೇಲೆ ಆಗಿದೆ ಎಂಬುದು ತಿಳಿದದ್ದು. ಅವರ ಜನನ ಒಡಿಶಾದಲ್ಲಿ ಆಗಿದೆ ಎಂಬುದು ತಿಳಿದದ್ದು. ಅವರನ್ನು ನೋಡಲು 6 ತಿಂಗಳ ಆ ಕಟ್ಟುನಿಟ್ಟಿನ ವೃತವನ್ನು ಆಚರಿಸಲು ನಿರ್ಧಾರ ಮಾಡಿತ್ತು. ಒಡಿಶಾ ರಾಜ್ಯದಲ್ಲಿ ಜನ್ಮ ಪಡೆದಿರುವ ಕಲ್ಕಿಯವರ ದರ್ಶನ ಪಡೆಯುವುದು ಅಷ್ಟು ಸುಲಭದ ಕೆಲಸವಲ್ಲ. ಅದಕ್ಕಾಗಿ 6 ತಿಂಗಳ ಕಟ್ಟುನಿಟ್ಟಿನ ನಿಯಮವನ್ನು ಪಾಲಿಸಬೇಕು. ಆ ಒಂದು ವ್ರತವನ್ನು ಆಚರಿಸಬೇಕು. ಆನಂತರ ಆ ಒಂದು ಪರೀಕ್ಷೆಯಲ್ಲಿ ತೇರ್ಗಡೆಯಾದರೆ ಮಾತ್ರ ಅವರ ದರ್ಶನಕ್ಕೆ ಅನುಮತಿ ಸಿಗುತ್ತೆಂಬ ಮಾಹಿತಿಯನ್ನು ಆಧರಿಸಿ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ ಕಟ್ಟುನಿಟ್ಟಿನ ವೃತಕ್ಕೆ ಮುಂದಾದಾಗ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಮನೆಯಲ್ಲಿ ಗಲಾಟೆಗಳು ಆಗಲು ಆರಂಭಿಸಿತು. ಮಡದಿ ಅನುಪಮಾರವರು ಈ ಹುಚ್ಚುತನ ಬೇಕೆಂದು ವಿರೋಧಿಸಲು ಆರಂಭಿಸಿದ್ದು. ನನಗೆ ಬಂದು ಹೇಳಲಿಕ್ಕೆ ಶುರು ಮಾಡಿದ್ರು, ಈ ಥರ ಇದೆ, ಈ ಥರ ವ್ರತ ಮಾಡೋಣ ನಾವು ಅಂತ. ನಾನು ಈ ಥರ ಈ ಯುಗದಲ್ಲೆಲ್ಲ ಏನು ದೇವರು ಕಾಣ್ತೀವಿ, ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಹೇಳ್ತಾರೆ, ನೀನು ಅದಕ್ಕೆಲ್ಲ ತಲೆ ಹಾಕಬೇಡ, ಸುಮ್ಮನೆ ಬಿಟ್ಬಿಡು, ಇದೆಲ್ಲ ನಾವು ಇಷ್ಟು ಚೆನ್ನಾಗಿರೋ ಸಂಸಾರ ನೀನು ಹಾಳು ಮಾಡ್ಕೊಳ್ತೀಯ ಅಂತ. ನಮಗೆ 8 ಇಯರ್ಸ್ ಆದಮೇಲೆ ಒಂದು ಮಗು ಆಗಿದೆ, ಅದಕ್ಕೆ ನಾವು ಮುಂದಿನ ಭವಿಷ್ಯ ನೋಡಬೇಕು, ಸುಮ್ಮನೆ ಇದ್ರ ಹಿಂದೆ ಹೋಗ್ಬೇಡ ನೀನು ಅಂತ 3 ಮಂತ್ಸ್ ನಾವು ಜಗಳನೇ ಆಡಿದ್ವಿ. ನಮ್ಮನೆಯವರು ನನ್ನ ಜೊತೆ ತುಂಬ ಜಗಳನೇ ಆಡ್ತಿದ್ವಿ. ನಾವು ಹೇಗಿದ್ವಿ ಅಂದರೆ ಒಬ್ಬೊಬ್ಬರೊಬ್ಬರಿಗೆ ಅಷ್ಟು ಅನ್ಯೋನ್ಯವಾಗಿದ್ವಿ. ಪತಿ ಅಶೋಕ್ ರವರು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂಥವರು ಏಕಾಏಕಿ ಕಲ್ಕಿಯವರ ಜನನ ಆಗಿದೆ, ಅವರನ್ನು ನಾನು ನೋಡಬೇಕು, ಅದಕ್ಕಾಗಿ ಕಟ್ಟುನಿಟ್ಟಿನ ವೃತವನ್ನ ನಾವೆಲ್ಲರೂ ಪಾಲಿಸೋಣ ಅಂತ ಹೇಳಲು ನಿಂತಾಗ ಮನೆಯಲ್ಲಿ ಪ್ರತಿದಿನ ಜಗಳ ಜಗಳ ಜಗಳ. ನನ್ನ ಹಾಗೂ ನನ್ನ ಪತಿಯ ನಡುವೆ ಜಗಳ ಆರಂಭವಾದ ನಂತರ ನಮ್ಮ ಮಗಳು ಬಹಳಷ್ಟು ಬೇಸರಗೊಳ್ಳಲು ಆರಂಭಿಸಿದ್ಲು. ಸದಾ ರೋಧಿಸಲು ನಿಂತಳು. ಆಗ ನಾನು ಒಂದು ನಿರ್ಧಾರ ಮಾಡಿ ಮನಸ್ಸು ಇಲ್ಲದಿದ್ದರೂ ಸಹ ಜಗಳವನ್ನ ನಿಲ್ಲಿಸಿಬಿಟ್ಟು ಪತಿಯ ವೃತದಲ್ಲಿ ಪಾಲ್ಗೊಳ್ಳಲು ಆರಂಭಿಸಿದೆ. ನಾವಿಬ್ರು ಜಗಳ ಆಡೋದ್ರಿಂದ ನಮ್ಮ ಮಗಳಿಗೆ ತುಂಬ ಪರಿಣಾಮ ಬೀಳ್ತು. ನನ್ಗೆ ಮನಸ್ಸಿಲ್ಲ ಆದ್ರೂ ನಮ್ಮ ಮನೆಯವ್ರಿಗೆ ಕಾಣಿಸ್ಲಿಕ್ಕೆ ನಾನು ಅದು ಅವ್ರು ಹೇಳಿದ ಥರನೇ ಮಾಡ್ತಾ ಇದ್ದೆ. ಮನಸ್ಸಿಲ್ಲ ಒಂದು ಕಡೆ, ನನ್ನ ಮಗಳಿಗೋಸ್ಕರ ನಾನು ಮಾಡ್ತಾ ಇದ್ದೆ, ಜಗಳ ಆಡಬಾರ್ದು ನಾವಿಬ್ರು ಅಂತ. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಪತಿಯ ವೃತದಲ್ಲಿ ಪಾಲ್ಗೊಳ್ಳಲು ಆರಂಭಿಸಿದ ನಂತರ, ಪತಿಯ ನೆಮ್ಮದಿಗಾಗಿ ಆ ವೃತವನ್ನ ಪಾಲಿಸಲು ನಿಂತ ನಂತರ ಮನೆಯಲ್ಲಿ ಅದೊಂದು ದಿನ ಊಹೆಗೂ ನಿಲುಕದ ಒಂದು ಚಕಿತ ಎದುರಾಗಿ ಬಿಟ್ಟಿತು. ಕಲ್ಕಿ ಅವರನ್ನ ನೋಡುವ ಸಲುವಾಗಿ ಪತಿಯ ಜೊತೆಯಲ್ಲಿ ಆ ಒಂದು ವ್ರತವನ್ನ ಪಾಲಿಸಲು ನಿಂತ ನಂತರ ಪತ್ನಿ ಅನುಪಮಾರವರಿಗೆ ಮನೆಯಲ್ಲಿ ಎದುರಾದ ಚಕಿತವೇನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಆ ಒಂದು ಮಾಹಿತಿಯನ್ನು ಆಧರಿಸಿ ಕಲ್ಕಿಯವರನ್ನ ನೋಡುವ ಸಲುವಾಗಿ ಬೆಂಗಳೂರಿನ ಸಾಫ್ಟ್ವೇರ್ ಎಂಜಿನಿಯರ್ ಅಶೋಕ್ 6 ತಿಂಗಳ ಆ ವ್ರತವನ್ನ ಆಚರಿಸಲು ನಿಂತ ನಂತರ ಆಗಿದ್ದೇನು? ಒಡಿಶಾದ ಆ ಒಂದು ತಾಣದಲ್ಲಿ ಕಲ್ಕಿಯವರ ಜನನವಾಗಿದೆ. ಅವರನ್ನ ನೋಡಲು 6 ತಿಂಗಳ ಕಾಲ ಕಠಿಣ ವ್ರತವನ್ನ ಆಚರಿಸಬೇಕೆಂದು ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ ಅದಕ್ಕೆ ಮುಂದಾದಾಗ ಪತ್ನಿಯಿಂದ ವಿರೋಧ ವ್ಯಕ್ತವಾಯಿತು. ವಿನಾಕಾರಣ ಜಗಳಬೇಕೆ ಅಂತ ಪತ್ನಿ ಅನುಪಮಾರವರು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಪತಿಯು ಮಾಡುತ್ತಿದ್ದ ವೃತ್ತದಲ್ಲಿ ಪಾಲ್ಗೊಳ್ಳಲು ನಿಂತರು, ವೃತವನ್ನ ಆಚರಿಸಲು ನಿಂತರು. ಹಾಗೆ ವೃತವನ್ನ ಆಚರಿಸಲು ನಿಂತ ನಂತರ ಒಂದು ಚಕಿತ ಎದುರಾಯಿತಂತೆ. ಅಂತಹ ಚಕಿತವಾದ್ರೂ ಏನು ಅನ್ನೋ ಪ್ರಶ್ನೆಗಳಿಗೆ ಅನುಪಮಾರವರಿಂದ ಬಂದಂತಹ ಉತ್ತರ, ಅದೊಂದು ಬೆಳಗಿನ ಜಾವ ಶ್ರೀ ವಿಷ್ಣು ಭಗವಾನರು ಮನೆಯಲ್ಲಿ ಕಾಣಿಸಿಕೊಂಡಿದ್ದು. ನಾನು ಬೆಳಗಿನ ಜಾವ 4 ಗಂಟೆಗೆ ಎದ್ದಾಗ
ನನ್ನ ಎದುರುಗಡೆನೆ ಕೃಷ್ಣ ಪರಮಾತ್ಮ ಸುದರ್ಶನ ಚಕ್ರ ನಿಂತ್ಕೊಂಡೇ ಬಿಟ್ಟಿದ್ದಾನೆ. ಕಣ್ಣಾರೆ ನೋಡಿದ್ದೀನಿ, ಕನಸಲ್ಲ. ನನಗೆ ಒಂದೇ ಸತಿ ಅಚಾನಕ್ ಇದು ಏನಿದು, ನಾನು ಸರಿಯಾಗಿ ಮಾಡ್ತಾನೂ ಇಲ್ಲ ವ್ರತ. ಅವ್ರು ಹೇಳಿದ್ದು ಮಂತ್ರ ಹೇಳ್ತಾ ಇದ್ದೆ, ಮನ್ಸಾಗಿ ಮಾಡ್ತಿರ್ಲಿಲ್ಲ. ಅಶೋಕ್ರವರ ಮಡದಿ ಅನುಪಮರವರ ಪ್ರಕಾರ ಬೆಳಗ್ಗಿನ ಜಾವ ಆ ಒಂದು ಕ್ಷಣ ಶ್ರೀ ವಿಷ್ಣು ಭಗವಾನರು ಕಾಣಿಸಿಕೊಂಡರು. ಇದೇನಿದು ಅನ್ನುವಷ್ಟರಲ್ಲಿ ಮಾಯವಾದರು. ಹಾಗಾದ ನಂತರ ಇದು ಸತ್ಯವೋ ಮಿಥ್ಯವೋ ಭ್ರಮೆಯೋ ಎಂಬ ಪ್ರಶ್ನೆಗಳು ನನ್ನನ್ನ ಕಾಡಲು ನಿಂತವ. ನಾನು ಮತ್ತೆ ನೀವು ವಿಷ್ಣು ಭಗವಾನರೇ ಆಗಿದ್ದಲ್ಲಿ ನನಗೆ ಮತ್ತೆ ಕಾಣಿಸಿಕೊಳ್ಳಿರೆಂದು, ಆನಂತರ ನಂಬುತ್ತೇನೆಂದು ಮತ್ತೆ ಮಲಗೆ, ಆನಂತರ ಮುಂಜಾನೆ 6:30 ಎದ್ದಾಗ ಮತ್ತದೇ ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಮತ್ತೆ ಮನೆಯಲ್ಲಿ ವಿಷ್ಣು ಭಗವಾನರು ಕಾಣಿಸಿಕೊಂಡಿದ್ದ. ಅದೇ ದೇವರಿಗೆ ಇನ್ನೊಂದ್ಸತಿ ಪ್ರಶ್ನೆ ಹಾಕಿದೆ, ನೀ ನನ್ನ ಕರೆ ನಿಜವಾಗಿ ಪರಬ್ರಹ್ಮ ವಿಷ್ಣುನೇ ಆದರೆ ಇನ್ನೊಂದ್ಸತಿ ನಂಗೆ ಕಾಣ್ಬೇಕು ಅಂತ. ಅದೇ ದಿನಾನೇ ಬೆಳಗಿನ ಜಾವ 6:30 ಸೇಮ್ ನಮ್ಮ ದೇವ್ರ ಮನೆ ಎದುರುಗಡೆನೆ ಕಂಡುಬಿಟ್ಟಿದ್ದಾನೆ. ಸೇಮ್ ಪೊಸಿಷನು ಸೇಮ್ ಇದರಲ್ಲೇ ಇತ್ತು. ಅನುಪಮರವರ ಪ್ರಕಾರ ಅಂದು ಬೆಳಿಗ್ಗೆ ಸುಮಾರು 6:30ಕ್ಕೆ ಮತ್ತೆ ಶ್ರೀ ವಿಷ್ಣು ಭಗವಾನರು ಮನೆಯಲ್ಲಿ ಕಾಣಿಸಿಕೊಂಡರು. ಅದೇ ಸಮಯದಲ್ಲಿ ಪತಿ ಅಶೋಕ್ ಕೂಡ ನಿದ್ದೆಯಿಂದ ಎದ್ದಾಗ ಇನ್ನೇನು ಅವರಿಗೆ ನಾನು ಹೇಳಲು ಮುಂದಾದಾಗ ಮತ್ತೊಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಕಾಣಿಸಿಕೊಂಡ ವಿಷ್ಣು ಭಗವಾನರು ಕೂಡಲೇ ಮಾಯವಾಗಿತ್ತು. ಅದೇ ಟೈಮ್ ನಮ್ಮ ಮನೆಯವರು ಎದ್ದಾಗ ಸಡನ್ನಾಗಿ ವಿಷ್ಣು ಕಾಣಿದ್ದಾನೆ. ನನಗೆ ಮನೆಯವರು ಎದ್ಬಿಟ್ಟಿದ್ದಾರೆ. ನನ್ನ ಮನೆಯವ್ರು ಹೇಳುವಷ್ಟಿಗೆ ಎರೇಸ್ ಆಗಿಬಿಟ್ಟಿದೆ ವಿಷ್ಣು. ಅಂತಹ ಚಕಿತಗಳು ಎದುರಾಗಲು ನಿಂತ ನಂತರ ನಾನು ನಂಬಲು ಶುರು ಮಾಡಿದೆ. ಪತಿಯ ಜೊತೆಯಲ್ಲಿ ಭಕ್ತಿಯಿಂದ ಆ ವೃತವನ್ನ ಮಾಡಲು ನಿಂತೆ. ಅಂತಹ ವೃತವನ್ನ ಇಡೀ ಕುಟುಂಬವು ಭಕ್ತಿಯಿಂದ ಮಾಡಲು ಆರಂಭಿಸಿದ ನಂತರ ಮನೆಯಲ್ಲಿ 10 ಹಲವು ಚಕಿತಗಳು ಎದುರಾಗಲು ನಿಂತವ. ಅಂತಹ ಚಕಿತಗಳೇ ಬೆಳಗಿನ ಜಾವದ ಸಮಯದಲ್ಲಿ ಮನೆಯಲ್ಲಿ ಶಂಖನಾದ ಕೇಳಿಸುವುದು, ಕೊಳಲಿನ ನಾದ ಕೇಳಿಸುವುದು. ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ರ ಪ್ರಕಾರ 6 ತಿಂಗಳ ಕಠಿಣ ವೃತದ ಸಮಯದಲ್ಲಿ ಊಹೆಗೂ ನಿಲುಕದ ಅಚ್ಚರಿಗಳು ನಮಗೆ ಎದುರಾದವ. ಆನಂತರ ಒಂದು ಚಕಿತ ಎದುರಾಯಿತು. ಅಂತಹ ಚಕಿತವಾದ್ರೂ ಏನು ಅನ್ನೋ ಪ್ರಶ್ನೆಗಳಿಗೆ ಅಶೋಕ್ರವರಿಂದ ಬಂದಂತಹ ಉತ್ತರ ನಾವು ಕಲ್ಕಿಯವರನ್ನ ನೋಡಿದೆವೆಂಬುದು. 6 ತಿಂಗಳ ಕಠಿಣ ವ್ರತದ ನಂತರ ಒಡಿಶಾದ ಆ ಒಂದು ತಾಣಕ್ಕೆ ಅಶೋಕ್ರವರು ಹೋದಾಗ ಎದುರಾದ ಊಹೆಗೂ ನಿಲುಕದ ಚಕಿತಗಳೇನು? ಕಲ್ಕಿಯವರು ಇರೋದಾದ್ರೂ ಹೇಗೆ? ಆ ತಾಣದ ವಿಸ್ಮಯಕಾರಿ ಸಂಗತಿಗಳೇನು? ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.